ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ದೀಪವನ್ನ ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಪ್ರಗತಿಯೆಡೆಗೆ, ಸಂತೋಷದೆಡೆಗೆ, ಆನಂದದೆಡೆಗೆ. ಅನಿಸ್ತು ರಿಸಲ್ಟ್ ಇವತ್ತೇ ಬಂದಿದೆ ಅಂತ. ಯಾಕೆಂದ್ರೆ ನಮಗೆ ಹೇಳಿದ್ರು, ಇಲ್ಲ ಸರ್ ನಾನು ಈ ಥರ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಒಂದ್ಸತಿನೂ ಅವ್ರು ತೋರಿಸ್ಲಿಲ್ಲ. ಆದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬರೀ ಇದನ್ನೇ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮುಂದಕ್ಕೆ ಸಿನಿಮಾ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ಇಮೇಜು ನಮಗೆ ಆಲ್ರೆಡಿ ಬಂದಾಯಿತು. ಹಂಗಾಗಿ ಅದಕ್ಕೆ ಕಷ್ಟ ಬೀಳಬೇಕು, ನಾವು ಅದಕ್ಕೆ ಶ್ರಮ ಬಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಜವಾಬ್ದಾರಿನ ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಅದಲ್ಲದೆ ಕತೆ ಕೂಡ ಭಾಳ ಚೆನ್ನಾಗಿದೆ. ಒಂದು ಹಳ್ಳಿಲಿ ಒಂದು ನಡೆಯುವಂಥ ಸಬ್ಜೆಕ್ಟು, ಅಲ್ಲಿ ಇರುವಂಥ ಜಮೀನ್ದಾರ್ ಇರ್ಬೋದು, ಅಲ್ಲಿರೋ ವಾತಾವರಣ ಇರ್ಬೋದು, ಪ್ರತಿಯೊಂದು ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಒಂದು ಮೇಲು ಕೀಳು ಅನ್ನೋದು ಒಂದು ಕಡೆ ಆದರೆ, ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ನಮ್ಮದೇ ನಡಿಬೇಕು ಅನ್ನೋದು ಒಂದು ಈಗೋ, ಇದನ್ನೆಲ್ಲ ಪ್ಲೇ ಆಗ್ತಾ ಹೋಗುತ್ತೆ. ಅದನ್ನ ಮೀರಿ ಅಲ್ಲಿ ಯಾವ ರೀತಿ ಒಬ್ಬ ನಡ್ಕೊಂಡು ಹೋಗ್ಬೇಕು, ಅವನಿಗೆ ಅನ್ಯಾಯ ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದೇ ಮೇಯ್ನು ಒಂದು ಥೀಮ್ ಆಗಿದೆ. ಅದನ್ನ ಅವನಿಗೆ ತುಂಬ ಸಾಫ್ಟವಾಗಿದ್ದು, ಭಾಳ ಏನು ಹೇಳಿದ್ರು ಕೂಡ ಅವರು ನಾನು ಮಾಡ್ತೀನಿ, ನಾನು ಬಿಟ್ಟರೆ ನನ್ನ ಕೈಲಿ ಬೇರೆ ಏನೂ ಆಗಲ್ಲ ಅನ್ನೋ ಪರಿಸ್ಥಿತಿಲಿದ್ದಾಗ, ಅವನಿಗೆ ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಅದನ್ನು ಸಿಡಿದೆದ್ದು ನಾನೆಲ್ಲ ಮೀರಿ ನಾನು ನಿಲ್ತೀನಿ ಅಂತ ತೋರಿಸೋದೇ ಈ ಸಿನಿಮಾದ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಹೆಸರಲ್ಲೇ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಒಂದು ಸಿನಿಮಾಗೆ ಈಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರ. ಹೀರೋ ಬಂದು ಶಿರಂತು, ಮತ್ತೆ ಹೀರೋಯಿನ್ ಬಂದು ಸೋನಾ ಅಂತ ಅಂದ್ಬಿಟ್ಟು, ಅವರು ಕೂಡ ಏನೋ ಒಂದು ರಾಣಿಬೆನ್ನೂರಿಂದ ಬಂದು ಬೆಂಗಳೂರಲ್ಲಿ ಭಾಳ ಕಷ್ಟ ಬಿದ್ದು ಒಂದು ಮಾಡೆಲ್ ಫೀಲ್ಡಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು. ಹಾಗಾಗಿ ಒಂದು ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ. ಸುಮಾರು ಶಾರ್ಟ್ ಫಿಲಮ್ಗಳೆಲ್ಲ ಮಾಡಿದ್ದಾರೆ. ಈಗ ಅಲ್ಲದೆ ಇದು ಫಸ್ಟು ಒಂದು ಮೂವಿ ಆದರೂ ಕೂಡ ಆಲ್ರೆಡಿ ಅವ್ರಿಗೆ 2 ಸಿನಿಮಾ ಕೂಡ ಅವ್ರಿಗೆ ಬುಕ್ ಆಗಿದೆ. ಒಂದು ಏನು ನಾನೇ ಚೀಫ್ ಮಿನಿಸ್ಟರ್ ಅಂತ ಒಂದು, ಇನ್ನೊಂದು ಚಿತ್ರಸಂತೆ ಇದರಲ್ಲಿ ಒಂದು ಲಾಸ್ಟ್ ಕಾಲ್ ಅಂತ ಕೂಡ ಒಂದು ಅನೌನ್ಸ್ ಆಯಿತು. ಹಾಗಾಗಿ ಒಂದು 3 ಸಿನಿಮಾ ಅವ್ರ ಕೈಲಿದೆ. ಹಾಗಾಗಿ ಅವರು ಭಾಳ ಎತ್ತರಕ್ಕೆ ಬೆಳೀಲಿ, 100 ಸಿನಿಮಾ ಅವ್ರು ಸಿಗಲಿ ಅಂತ ಆಶಿಸ್ತಾ ಈ ಸಿನಿಮಾ ಭಾಳ ಚೆನ್ನಾಗಿ ಬರಲಿ ಅಂತ ಹೇಳ್ತಾ, ಮಧುಬಾಲ ಅವರು ಕೂಡ ಒಂದು ತೆಲುಗು ಹೀರೋಯಿನ್ನು, ಸುಮಾರು 5-6 ಸಿನಿಮಾಗಳಲ್ಲಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ಅದಲ್ಲದೆ ಸುಮಾರು ತೆಲುಗು ಸೀರಿಯಲ್ಗಳು ಮಾಡಿದ್ದಾರೆ. ಇವತ್ತು ಏನು ಆಂಧ್ರ ಬಿಟ್ಟು ಕರ್ನಾಟಕದ ಜನನ ನಂಬ್ಕೊಂಡು ಈ ಕನ್ನಡಿಗರು ಅವ್ರ ಆಶೀರ್ವಾದ ಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಸಿನಿಮಾದಲ್ಲಿ ಕೂಡ ಏನು ಸೆಕೆಂಡ್ ಹೀರೋಯಿನ್ ಮತ್ತು ನೆಗೆಟಿವ್ ಕ್ಯಾರೆಕ್ಟರ್ ಅವ್ರು ಇರೋದ್ರಿಂದ ಈ ಸಿನಿಮಾನೂ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಏನು ಲಾಸ್ಟ್ ಕಾಲು ಮತ್ತು ಅದರಲ್ಲಿ ಒಂದು ಪೊಲೀಸ್ ಆಫೀಸರ್ ಆಗಿ ಸೆಕೆಂಡ್ ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದಲ್ಲದೆ ನಮಗೆ ಒಂದು ಏನು ನಾನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು, ಅದರಲ್ಲೂ ಕೂಡ ಅವರು ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅಶ್ವಿನಿ ಕೂಡ ಅವರು ಕೂಡ ಹುಬ್ಳಿಯಿಂದ ಬಂದಂಥವ್ರು. ಒಂದು ನಾನು ಸಿನಿಮಾದಲ್ಲಿ ನಟನೆ ಮಾಡಬೇಕು, ಇಲ್ಲೇ ಒಂದು ಸಾಧನೆ ಮಾಡಬೇಕು ಅಂತ ಬಂದಂಥವ್ರು. ಇವ್ರಿಗೆಲ್ಲ ಒಂದು ಯಶಸ್ಸು ಸಿಗಲಿ. ಅದಲ್ಲದೆ ಕಿರಣ್ ಅವನು ಕೂಡ ಒಂದು ಬಿಸ್ನೆಸ್ ಲೆವೆಲಲ್ಲಿದ್ದು ಈಗ ಅವನು ಒಂದು ಸಿನಿಮಾಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನಾನೇ ಅವನ್ನ ಕರ್ಕೊಂಬಂದು ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದೀನಿ. ಅವನಿಗೆ ಇದಿರಲಿಲ್ಲ. ಆದರೆ ಈ ಫೀಲ್ಡಲ್ಲಿ ದೇವರು ಒಂದು ಆಶೀರ್ವಾದ ಮಾಡಿ ನೀವು ಕೂಡ ಅವ್ರನ್ನ ಕೈ ಹಿಡಿಬೇಕು ಅಂತ ಕೇಳಿಕೊಂಡು, ಜೊತೆಗೆ ಮೇಡಮ್ ಒಂದು ಕ್ವಶನ್ ಕೇಳಿದ್ರು, ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ಕಾರಣ ಏನು ಅಂತ. ಇದು ಈ ನೆಂಟು ಬಿಡೋದಿಲ್ಲ. ಒಂದ್ಸತಿ ಅಂಟ್ಕೊಂಡ್ರೆ ಅದು ಸಾಮಾನ್ಯವಾಗಿ ಹೋಗಲ್ಲ. ನೆಂಟು
ಒಂದ್ಸತಿ ನೆಂಟ ಸ್ಥಾನ ಬೆಳೆದು ಬಿಟ್ರೆ ಅದು ನಮ್ಮಿಂದ ಹೋಗಲ್ಲ ಅಂತ. ಯಾಕೆ ನಾನು ಹೇಳ್ತೀನಿ ಅಂದರೆ, ನಾನು ಹಿಂದೆ ಸುಮಾರು 89, 90 ಸಮುದಾಯದಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ನಟನಾಗಿ ಫೀಲ್ಡಲ್ಲಿ ಇದ್ದಂತು. ನಾನು ಸುಮಾರು 83, 84 ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು ಬೆಸ್ಟ್ ಆಕ್ಟರ್ ಅಂತ. ಅದಲ್ಲದೆ 89, 90 ಒಂದು ಘಟನೆ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ವಿನೋದ್ ರಾಜ್ ಹಾಕೊಂಡು ಅವ್ರಿಗೆ ಅಡ್ವಾನ್ಸ್ ಮಾಡಿ, ಆಮೇಲೆ ಚೀಗದ ಶಂಕರ್ 2 ಸಾಂಗು, ವ್ಯಾಸರಾವ್ 1, ಶ್ರೀರಂಗ 1, ಅವರ ಒಂದು 4 ಸಾಂಗುಗಳನ್ನ ನಾನು ಮಾಡಿಸಿದ್ದೆ. ಅದಲ್ಲದೆ ಒಂದು ಕುಣಿಗಲ್ ನಾಗಭೂಷಣ್ ಅವ್ರಿಗೆ ಡೈಲಾಗ್ ಕೊಟ್ಟಿದ್ದೆ, ಡೈಲಾಗ್ನು ಕೂಡ ಮಾಡಿ. ಜೊತೆಗೆ ಒಂದು ಏನು ಸಂಕೇತ್ ಅಂತ ಒಂದು ಸ್ಟುಡಿಯೋ ಇತ್ತು, ಗೊತ್ತಿರ್ಬೇಕು, ಫಿಲಮ್ ಚೇಂಬರಲ್ಲಿ. ಅದು ತೆಗೆದುಬಿಟ್ರು. ಅಲ್ಲಿ ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದೆ, ಮನೋರಂಜನ್ ಪ್ರಭಾಕರ್ ಅಂತ ಇಟ್ಕೊಂಡು. ಆಗ ಬಂದಂಥ ನೆಂಟು ಇದು. ಆ ಒಂದು ಇದು ನನಗೆ ಅಲ್ಲಿ ಆ ಟೈಮಲ್ಲಿ ನನಗೆ ಕೈ ಹಿಡಿಲಿಲ್ಲ. ಜೊತೆಗೆ ನನ್ನ ಒಂದು ಬ್ಯಾಕ್ ಬೋನ್ ಅಂತ ಯಾರೂ ಇರಲಿಲ್ಲ. ನಾನು ಮುಂದುವರಿಯೋದಕ್ಕೆ ಯಾರು ನನ್ನ ಪುಷ್ ಮಾಡಲಿಲ್ಲ. ಹಾಗಾಗಿ ನಾನು ಏನು BSNL ನಾನು ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿದ್ದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಕರ್ನಾಟಕ ಸರ್ಕಲ್ ಲೀಡರ್ ಆದೆ. ಅದಾದಮೇಲೆ ಏನು ಟೆಲಿಕಾಂ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯ ಒಬ್ಬ ಅಧ್ಯಕ್ಷನಾಗಿ, ಮತ್ತು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ, ಒಬ್ಬ ಸೋಷಿಯಲ್ ವರ್ಕರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಿದ್ದೀನಿ. ಈಗ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ ಮೇಡಮ್, ನಾನು ಯಾಕೆ ಈ ಸಿನಿಮಾ ಫೀಲ್ಡ್ ಬಂದೆ ಅಂತ. ಯಾಕೆಂದರೆ ಅವಾಗ ಮಾಡದೇ ಇರೋಂಥ ಅಚ್ಚು ಈಗ ಮಾಡಬೇಕು, ಈಗ ಏನಾರ ಸಾಧನೆ ಮಾಡಲೇಬೇಕು, ನಿಲ್ಲಲೇಬೇಕು ಅಂತ ಬಂದಿದ್ದೀನಿ. ಬ್ಯಾಕ್ ಅಂತೂ ಹೋಗಲ್ಲ, ಅಷ್ಟೊಂದು ಗ್ಯಾರಂಟಿ. ಮಾಡಬೇಕಂದ್ರೆ ನಾವೊಂದು ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡೋಣ ಅಂತ ಒಂದು ಡಿಸೈಡ್ ಆಯಿತು, ನಾನು ಮತ್ತು ನಮ್ಮ ಡೈರೆಕ್ಟರ್ ಗೌತಮ್ ಅವರು. ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಿನಿಮಾಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಸುಮಾರು ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಜನಬಲ, ಹಣಬಲ ಅಂತ ನಾವು ಅನ್ಕೊಳ್ತೀವಿ. ಬಟ್ ಎಲ್ಲದಕ್ಕಿಂತ ಜಾತಿ ಇದು ಮೇಲೆ ಬರೋದು ಜಾತಿ. ಓಕೆ, ಸೊ ಇವಾಗ ಎಕ್ಸಾಂಪಲ್, ಹಾಸನಲ್ಲಿ ಒಂದು ಕಮ್ಯುನಿಟಿ ನಿಂತ್ಕೊಂಡ್ರೆ ಅವರೇ ಗೆಲ್ಲೋದು, ಅಲ್ಲಿ ಬೇರೆ ಕಮ್ಯುನಿಟಿ ಬಂದರೆ ಗೆಲ್ಲಕ್ಕಾಗಲ್ಲ. ಇವಾಗ ನಮ್ಮ ಬಸವನಗುಡಿಲಿ ಒಂದು ಕಮ್ಯುನಿಟಿ ನಿಂತ್ಕೊಂಡ್ರೆ ಅವರೇ ಗೆಲ್ಲೋದು, ಬೇರೆಯವ್ರು ಗೆಲ್ಲಕ್ಕಾಗಲ್ಲ. ಸೊ ನಾವು ಜಾತಿನ ಎಷ್ಟೇ ಬಿಡಬೇಕು ಅಂತ ಅಂದ್ಕೊಂಡ್ರು ಜಾತಿ ನಮ್ಮನ್ನು ಬಿಡಲ್ಲ. ಸೊ ಇದು ನಾವು ಹುಟ್ಟಿನಿಂದ ಸಾಯೋವರೆಗೂ ಇದು ನಮಗೆ ಅಂದ್ಕೊಂಡೇ ಬರುತ್ತೆ. ಸೊ ಇದೊಂದು ಎಳೆ ಇಟ್ಕೊಂಡು ಡೆವಲಪ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ಬೇಸಿಕ್ಲಿ ನಾವೇನೋ ಅದ್ಭುತವಾಗಿ ಏನೋ ಕತೆ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನು ನಡೀತಿದೆ ಅದಕ್ಕೊಂದು ಕೈಗನ್ನಡಿ, ಇದೊಂದು ಪ್ಯಾರಾಮೀಟರ್. ಸೊ ಇದರಲ್ಲಿ ಎಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಲವ್ ಸ್ಟೋರಿ ಇರುತ್ತೆ, ಫೈಟ್ ಇರುತ್ತೆ, ಮೇನ್ಲಿ ಫೈಟು. ಬಿಕಾಸ್ ನನ್ನದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಾನೊಬ್ಬ ಮಿಕ್ಸ್ ಮಾರ್ಷಲ್ ಆರ್ಟ್ ಬಾಕ್ಸರ್. ಓಕೆ, ಸೊ ಅದನ್ನೆಷ್ಟು ನಾನು ಯುಟಿಲೈಸ್ ಮಾಡ್ಕೊಬೋದು ಫಿಲ್ಮಲ್ಲಿ. ಸೊ ಇದೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ಕಂಪ್ಲೀಟ್ ಒಂದು ಮಲೆನಾಡಲ್ಲಿ ನಡೆಯುವಂಥ ಕತೆ. ಒಂದು ಊರು ಜಮೀನ್ದಾರರು ಮತ್ತು ಜಮೀನ್ದಾರ ಜೊತೆ ಇರೋ ಕೆಲಸದವರು, ಇವರಿಬ್ಬರು ಸಂಬಂಧ ಹೆಂಗಿರುತ್ತೆ, ಹಿಂಗೆ ಟ್ರಾವೆಲ್ ಆಗುತ್ತೆ, ಏನೊಂದು ಟ್ರಿಗರ್ ಪಾಯಿಂಟಲ್ಲಿ ಹೀರೋ ಹಿಂಗೆ ಏನೋ ವಿಲನ್ ಮೇಲೆ ತಿರುಗ್ತಾನೆ, ಅಂದರೆ ಹೀರೋ ವಿಲನ್ ಮೇಲೆ ತಿರುಗ್ತಾನೆ. ಸೊ ಇದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಡ್ರಾಮಾ. ಇದು ಆ್ಯಕ್ಷನ್ ಜಾನರಲ್ಲಿ ಮಾಡೋಂಥ ಸಿನಿಮಾ. ಸೊ ನಿಮ್ಮನ್ನು ರನ್ಸೋ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ನವೆಂಬರ್ 10ರಿಂದ ಶೂಟಿಂಗ್ ಸ್ಟಾರ್ಟಿಂಗ್, ನೆಕ್ಸ್ಟ್ ಸೋಮವಾರದಿಂದ. ಆದಷ್ಟು ಬೇಗ ನಿಮ್ಮ ಮುಂದೆ ಬೆಳ್ಳಿ ಪರದೆ ಮೇಲೆ ಬರ್ತೀವಿ. ಥ್ಯಾಂಕ್ ಯು. ನಮ್ಮ ಅಲ್ಫಾ ಸಿನಿಮಾದಲ್ಲಿ ಚರಣ್ ಸರ್ ನನಗೆ ಪರಿಚಯ ಆದರು. ಪರಿಚಯ ಆಗಿ ಬರವಣಿಗೆ ಎಲ್ಲ ನಮ್ಮ ಕೈಲೇ ಮಾಡಿಸಿದ್ರು. ಮತ್ತೆ ನನ್ನ ಕೆಲಸದ ಅನುಭವ ನೋಡ್ಬಿಟ್ಟು ನೆಕ್ಸ್ಟ್ ಸಿನಿಮಾಗೆ ಅವರೇ ಡೈರೆಕ್ಷನ್ ಮಾಡ್ಬೇಕಂತಿದ್ರು. ನೀವು ಮಾಡಿ, ನಿಮ್ಗೊಂದು ಅವಕಾಶ ಕೊಡಬೇಕು, ಇಷ್ಟು ವರ್ಷ ಸಿನಿಮಾದಲ್ಲಿ ಇದ್ದೀರಾ ಅಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಒಂದು ನಿರ್ದೇಶಕರು ಇದ್ದಾರೆ, ಅವರಲ್ಲಿ ಒಬ್ಬ ಬರಹಗಾರನು ಇದ್ದಾನೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಎಂಥ ಉತ್ಸವ ಹೋದ್ರು ಅವ್ರ ಹತ್ರ ಕಲ್ತ್ಕೊಂಡು ಕೆಲಸ ಮಾಡ್ಬೋದು. ನಮಗೊಂದು ಅನುಭವಕ್ಕೆ ಅವರೊಂದು ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಹಿರಿಯರು ನಮ್ಮನ್ನೆಲ್ಲ ಬಳಸ್ಕೊಂಡಿದ್ದಾರೆ, ಅವ್ರ ಹೆಸರು ಹಾಕೊಂಡಿದ್ದಾರೆ, ನಮ್ಮಿಂದ ಕೆಲಸ ತಗೊಂಡಿದ್ದಾರೆ. ಆದ್ರೂ ಯಾರು ನಮ್ಮೊಂದು ಗುರ್ಸ್ಲಿಲ್ಲ. ನಮ್ಗೆ ಚರಣ್ ಸರ್ ಒಂದು ಕೆಲಸ ಕೊಟ್ಟು, ನಿರ್ದೇಶನ ಜವಾಬ್ದಾರಿ ಕೊಟ್ಟು, ನನ್ನ ಕೆಲಸ ನಂಬಿ ಕೊಟ್ಟಿದ್ದಾರೆ. ಅವ್ರಿಗೆ ಹಾಗೂ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್. ಅಂತ ತುಂಬಾ ವರ್ಷಗಳ ನಂತರ ನನಗೆ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಸಿಕ್ಕಿದ್ದು. ಅವರು ಕೊಟ್ಟಿರೋ ಆಪರ್ಚುನಿಟಿಲಿ ಈಗ ನಾನು ಚಿರಂತ್ ಅವರ ಸಿನಿಮಾಲಿ ನಾನು ಉಗ್ರ ತಾಂಡವಂ ಸಿನಿಮಾಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅಂದರೆ ಹೀರೋಯಿನ್ ಆಗಿ ನಟಿಸ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟಲ್ಲಿ ನಾನು ನಟಿಸ್ತಾ ಇದ್ದೀನಿ ಅಂತ.
ಮೋರೋವರ್ ಡಾಕ್ಟರ್ ನರಸಿಂಹಮೂರ್ತಿ ಸರ್ ನನಗೆ 3 ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಅದನ್ನು ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕಂತ ನರಸಿಂಹಮೂರ್ತಿ ಅವ್ರಿಗೆ ಆ್ಯಂಡ್ ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನು ಸಿನಿಮಾದು ಕಂಡು ಬಂದಿದೆ. ಸೊ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಒಂದು ಎಫರ್ಟ್ ಅನ್ನು ಹಾಕ್ತಾ ಇದೀವಿ. ಸೊ ಚಿರಂತನ್ ಏನು ಹೀರೋ ಇದ್ದಾರೆ, ಅವರು ಒಬ್ಬ ಪ್ರತಿಭಾನ್ವಿತ ನಟ. ಸೊ ಹಾಗೆ ಶೋನಾ ಕೂಡ ಸೊ ಫ್ರೆಶರ್ ಅಂತ ಹೇಳಿ ಇಲ್ಲೂ ಅನ್ಸಲ್ಲ. ಸೊ ನಾನು ಈ ಸಿನಿಮಾ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರ ಏನು ಒಂದು ಅಭಿಲಾಷೆ ಇದೆ ಎಲ್ಲದಕ್ಕೂ ನಾವು ಒಂದು ಗ್ಯಾರಂಟಿ ಇದು ಮಾಡಿ ನಾವು ಈ ಸಿನಿಮಾ ಗೆಲ್ಲುವುದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದರಂತೆ ನಾವು ಮಾಡಿ ಸಿನಿಮಾ ಗೆಲ್ಸೋಕೆ ಎಲ್ಲ ಹೋರಾಟ ಮಾಡ್ತೀವಿ. ಒನ್ಸ್ ಅಗೇನ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾರ್ಟ್ಫುಲ್ ಥ್ಯಾಂಕ್ ಯು ಸರ್. ಹಾಗೂ ನಮ್ಮ ಚಿತ್ರದ ಹೀರೋ ಚಿರಂತ್ ಹಾಗೂ ನಿರ್ದೇಶಕರು ಗೌತಮ್ ಸೂರ್ಯ ಅವರು ಎಲ್ಲರೂ ಇದು ಎಫರ್ಟ್ಸ್ ಹಾಕಿ ತುಂಬ ಕಷ್ಟದಿಂದ ಮಾಡ್ತಾ ಇದ್ದಿದೆ. ಈ ಸಿನಿಮಾ ತುಂಬ ಯಶಸ್ಸು ಕಾಣಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ಇಲ್ಲಿವರೆಗೂ ನಾನೇನು ಚಿತ್ರ ಮಾಡಿದ್ದೇನೆ ಅದರಲ್ಲಿ ಕಮರ್ಷಿಯಲ್ ಮೂವಿ ತುಂಬ ಕಡಿಮೆ ಇತ್ತು. ಇದು ನನಗೊಂದು ಒಳ್ಳೆಯ ಅವಕಾಶ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ. ಸಾಧ್ಯವಾದಷ್ಟು ಕಮರ್ಷಿಯಲ್ ಆಗಿ ಎಲ್ಲರೂ ಮೆಚ್ಚುವಂತಹ ಸಂಗೀತ ಕೊಡೋ ಪ್ರಯತ್ನ ಮಾಡ್ತೀನಿ. ನಾನು ನಿಮ್ಮ ಪ್ರೋತ್ಸಾಹ ಅಭಿಮಾನ ಹೀಗೆ ಇರಲಿ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಕನ್ನಡ ಪರ ಕಾರ್ಯಕ್ರಮಗಳ ಮುಖೇನ ಕನ್ನಡ ಸಿನಿಮಾ ಎಲ್ಲ ಕನ್ನಡಿಗರ ಮನಸ್ಸಿನಷ್ಟೇ ಅಲ್ಲ, ಭಾರತಾದ್ಯಂತ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೆಳೆಯುವಂತಹ ಸಿನಿಮಾವಾಗ್ಲಿ ನಮ್ಮ ಇಡೀ ಉಗ್ರ ತಾಂಡವ ತಂಡಕ್ಕೆ ಇನ್ನೊಂದ್ಸಲ ಮತ್ತೊಮ್ಮೆ ನನ್ನ ಜೊತೆ ಹೇಳಿ, ಉಗ್ರ ತಾಂಡವ ತಂಡಕ್ಕೆ ಜೋರಾಗಿ ಬರಲಿ. ಉಗ್ರ ತಾಂಡವ ತಂಡಕ್ಕೆ, ತಾಯಿ ಚಾಮುಂಡೇಶ್ವರಿಗೆ.